ನಮ್ಮ ಪುಟ್ಟ ಮೇಡಮ್ಗೆ ಹೀಗೆಲ್ಲ ತೊಂದರೆ ಕೊಡೋಕ್ಕೆ ಆ ಮಾಳ್ವಿಕಾಗೆ ಎಷ್ಟು ಧೈರ್ಯ, ಅವಳ ಕ್ರೂರತನಕ್ಕೆ ಕೊನೆನೇ ಇಲ್ವಾ ಅಕ್ಕ? ದುರ್ಗಾ, ನನಗೆ ಕೋಪಕ್ಕಿಂತ ಜಾಸ್ತಿ ಭಯ ಆಗ್ತಿದೆ. ಬೇರೆ ಏನೇ ಆಗಿದ್ರು ನಾನು ಇಷ್ಟೊಂದು ತಲೆ ಕೆಡಿಸ್ಕೋತಿರ್ಲಿಲ್ಲ. ಆದರೆ ಈಗ ಇದನ್ನ ಆತ್ಮ ಅವಳ ದೇಹನ ಬಿಟ್ಟು ಹೊರಗೆ ಬಂದು ಅಲಿತಿದೆ. ಅವಳ ಆತ್ಮ ಮತ್ತೆ ತನ್ನ ದೇಹಕ್ಕೆ ಸೇರ್ಕೊಳ್ಳುತ್ತೋ ಇಲ್ವೋ ಅಂತ ನನಗೆ ಭಯ ಆಗ್ತಿದೆ ದುರ್ಗಾ. ಅಕ್ಕ, ಧೈರ್ಯ ತಂದ್ಕೋ. ಮುಂದೇನಾಗುತ್ತೋ ಅನ್ನೋ ಭಯ ನನಗೂ ಕಾಡ್ತಿದೆ. ಆ ಮಾಳ್ವಿಕಾ ಹೆಣ್ದಿರೋ ಮಾಯಾಜಾಲದಿಂದ ಪುಟ್ಟ ಮೇಡಮ್ನ ಹೇಗೆ ಉಳಿಸ್ಕೊಳ್ಳೋದು ನನಗೂ ಗೊತ್ತಾಗ್ತಿಲ್ಲ. ಆ ಮಾಳ್ವಿಕಂಗೆ ನನ್ನ ಮಗಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ನನಗೆ ಕಾಡ್ತಾ ಇರೋ ಪ್ರಶ್ನೆನೂ ಅದೇ ಅಕ್ಕ. ಈ ಮಾಳ್ವಿಕಾಗೆ ಪುಟ್ಟ ಮೇಡಮ್ಗೆ ತೊಂದರೆ ಕೊಡೋದ್ರಿಂದ ಏನ್ ಸಿಗುತ್ತೆ? ಪ್ರತಿ ಸಲ ಪ್ರತಿ ವಿಷಯದಲ್ಲೂ ಪುಟ್ಟ ಮೇಡಮ್ನ ಯಾಕೆ ಗುರಿ ಮಾಡ್ತಾಳೆ? ಅದರಲ್ಲೂ ನಾನು ಪುಟ್ಟ ಮೇಡಮ್ ಚೆನ್ನಾಗಿದ್ರೆ ಇವಳಿಗಾಗೋ ನಷ್ಟ ಆದ್ರೂ ಏನು? ಇದರಿಂದ ಇರೋ ದುರುದ್ದೇಶ ಏನು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಕ್ಕ. ಅದನ್ನ ನಾನು ಹೇಳ್ತೀನಿ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಈ ವಿಷಯದ ಬಗ್ಗೆ ನಿಮಗ್ ಗೊತ್ತಾ? ದುರ್ಗಾ, ಈ ಜಗತ್ತಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗಳ ಹಿಂದೆನೂ ನಮ್ಗೆ ತಿಳಿದೇ ಇರೋ ಒಂದು ಬಲವಾದ ಕಾರಣ ಇರತ್ತೆ. ಇವತ್ತು ಹಿತ್ತಂಗೆ ಹೀಗಾಗಿರೋದ್ರ ಹಿಂದೆ, ಮಾಳ್ವಿಕಾ ನಿಮ್ಮೆಲ್ಲರನ್ನು ಹೀಗೆಲ್ಲ ಕಾಡ್ತಿರೋದ್ರ ಹಿಂದೆನೂ ಒಂದು ದೊಡ್ಡ ರಹಸ್ಯ ಇದೆ. ರಹಸ್ಯನ? ಏನ್ ಹೇಳ್ತಿದ್ದೀರಾ ಅತ್ತೆ? ದುರ್ಗಾ, ತುಂಬಾ ವರ್ಷಗಳ ಹಿಂದೆ ನಿಮ್ಮ ಅಕ್ಕ ಚಿಕ್ಕವಳಾಗಿದ್ದಾಗ ಮಾಳ್ವಿಕಾ ಬಂದು ಅವಳನ್ನ ಯಾಕೆ ತನ್ನ ಜೊತೆ ಕರ್ಕೊಂಡು ಹೋದ್ಲು ಅನ್ನೋ ನಿಜವಾದ ಕಾರಣ ನಿನಗೆ ಗೊತ್ತಿದ್ಯಾ? ಏನು, ನನ್ನ ಅಕ್ಕನ್ನ ಮಾಳ್ವಿಕಾ ಕರ್ಕೊಂಡು ಹೋಗಿದ್ಲಾ? ಹೌದು ದುರ್ಗಾ, ಅಂಬಿಕಾನ ಹಳ್ಳಿಯಿಂದ ಸಿಟಿಗೆ ಕರ್ಕೊಂಡು ಬಂದಿದ್ದೆ ಆ ಮಾಳ್ವಿಕಾ. ಅವಳೇನು ಅವಳ ಮೇಲೆ ದಯೆ ತೋರಿಸಿ ಕರ್ಕೊಂಡು ಬಂದಿದ್ದಲ್ಲ, ಅದ್ರ ಹಿಂದೆ ಅವಳ ಬಲವಾದ ಉದ್ದೇಶನೇ ಇತ್ತು. ಆ ಉದ್ದೇಶಕ್ಕೂ ಹಿತನ್ ಇವತ್ತಿನ ಪರಿಸ್ಥಿತಿಗೂ ನೇರವಾದ ಸಂಬಂಧ ಇದೆ. ಅತ್ತೆ, ನೀವ್ ಏನ್ ಹೇಳಕ್ ಹೊರಟಿದಿರೋ ದಯವಿಟ್ಟು ಅದನ್ನ ನೇರವಾಗಿ ಹೇಳಿ ಅತ್ತೆ. ಮಾಳ್ವಿಕಾನ ನಮ್ಮ ಅಕ್ಕನ್ನ ಕರ್ಕೊಂಡು ಬಂದಿದ್ದು ಅದರಿಂದ ಏನು ಉದ್ದೇಶ ಇತ್ತು? ನಮ್ಮಪ್ಪನ ಮೇಲೆ ಸೇಟ್ ತೀರಿಸ್ಕೊಳಕ್ಕೆ, ನಮ್ಮ ಕುಟುಂಬನ ಹಾಳು ಮಾಡೋದಕ್ಕೆ ತಾನೆ ಅವಳು ಹೀಗೆಲ್ಲ ಮಾಡಿದ್ದು? ಇಲ್ಲ ದುರ್ಗಾ, ಅದು ಕೇವಲ ಶಂಭು ಮೇಲೆ ಸೇಡ್ ತೀರಿಸ್ಕೊಳ್ಳೋದಷ್ಟೇ ಆಗಿರ್ಲಿಲ್ಲ. ಅದ್ರ ಹಿಂದೆ ದೊಡ್ಡ ಸಂಚೆ ಇತ್ತು. ಅಂಬಿಕಾ ದೊಡ್ಡೋಳಾದ್ಮೇಲೆ ಶರತ್ನ ಭೇಟಿ ಆಗ್ಬೇಕು, ಅವರಿಬ್ರು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ ಮದುವೆ ಆಗಿ ಅವರಿಬ್ರು ಒಂದು ಮಗು ಹುಟ್ಟಬೇಕು ಅನ್ನೋದೇ ಅವಳ ಆಸೆ ಆಗಿತ್ತು. ಏನು, ಅಕ್ಕ ಬಾಸು ಪ್ರೀತಿಸಿ ಮದ್ವೆ ಆಗಿ ಮಗು ಪಡಿಬೇಕು ಅಂತ ಮಾಳ್ವಿಕಾ ಬಯಸಿದ್ಲ? ಯಾಕತ್ತೆ? ಅವಳನ್ನ ಅನಾಥಾಶ್ರಮದಲ್ಲಿ ಬೆಳೆಯೋ ಹಾಗೆ ಮಾಡಿದ್ದು, ಸಂಚು ಮಾಡಿ ಅಂಬಿಕಾ ಮತ್ತೆ ಶರತ್ ಮದ್ವೆ ಆಗೋ ಹಾಗೆ ಮಾಡಿದ್ದು ಮಾಳ್ವಿಕಾನೇ. ಆದ್ರೆ ಅತ್ತೆ, ಅದರಿಂದ ಅವಳಿಗೇನ್ ಲಾಭ? ಹಾಗಾದ್ರೆ ಬಾಸು ಅಕ್ಕನ ಶರತ್ ಅಂಬಿಕಾನ ಪ್ರೀತಿಸಿದ್ದು ನಿಜಾನೇ. ಆದ್ರೆ ಆ ಪ್ರೀತಿ ಹುಟ್ಟೋ ತರ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಆ ಮಾಳ್ವಿಕಾ. ಅವಳು ಏನ್ ಮಾಡ್ತಾಳೆ, ಯಾಕೆ ಮಾಡ್ತಾಳೆ, ಇದ್ಯಾವುದು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ದುರ್ಗಾ. ಈಗಲೂ ಎಷ್ಟೋ ವಿಷಯಗಳು ಇನ್ನು ನಿಗೂಢವಾಗೇ ಇದೆ. ಆದ್ರೆ ಒಂದು ಮಾತ್ರ ನಿಜ, ಅಂಬಿಕಾ ಮತ್ತೆ ಶರತ್ಗೆ ಒಂದು ಮಗು ಹುಟ್ಟಬೇಕಿತ್ತು.
ಆ ಮಗುನ ಅವಳು ಮಾಡ್ತಾ ಇರೋ ಮಹಾಪೂಜೆಗೆ ಬಲಿ ಕೊಡೋದೇ ಅವಳ ಯೋಚನೆ ಆಗಿತ್ತು. ಆ ಮಗುನ ಬಲಿ ಕೊಟ್ಟು ಈ ಬ್ರಹ್ಮಾಂಡ ಶಕ್ತಿನ ಅವಳು ಪಡಿಬೇಕು ಅನ್ನೋದೇ ಅವಳ ಉದ್ದೇಶ. ಎಷ್ಟೋ ವರ್ಷಗಳಿಂದ ಇದೆಲ್ಲ ಯಾರಿಗೂ ತಿಳಿದೇ ರಹಸ್ಯವಾಗೇ ಉಳಿದಿದೆ. ಅಂದ್ರೆ ಆ ಮಾಳ್ವಿಕಾ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಮಾಂತ್ರಿಕ ಶಕ್ತಿಗಾಗಿ ಪುಟ್ ಮೇಡಮ್ನ ಬಲಿ ಕೊಡಕ್ ನೋಡ್ತಿದ್ದಾಳ. ಹಾಗಾದ್ರೆ ನಮ್ಮ ಅಕ್ಕನ್ನ ಕೊಂದಿದ್ದು ಎಲ್ಲ ಅವಳ ಸ್ವಾರ್ಥಕ್ಕಾಗೆ. ಅವಳಿಗೆ ಪಾಪ ಪುಣ್ಯ ಅನ್ನೋದು ಎಳ್ಳಷ್ಟು ಇಲ್ಲ. ನೀವ್ ನೋಡೋ ಮಾಳ್ವಿಕಾಗೂ ಅವಳಿರೋ ಮಾಳ್ವಿಕಾಗೂ ತುಂಬಾ ವ್ಯತ್ಯಾಸ ಇದೆ. ದುರ್ಗಾ, ದುರ್ಗಾ ನಿಂತ್ಕೊಳ್ಳಮ್ಮ. ದುರ್ಗಾ, ಹೇಯ್, ಯಾರ್ದಾದ್ರೂ ರೂಮ್ ಒಳಗೆ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ನೀನ್ ಅವ್ರ ಅಪ್ಪನೆ ಪಡ್ಕೊಂಡಿದ್ಯಾ? ನಿನ್ನ ಹತ್ರ ಪಾಠ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ನನಗೆ. ಬಂದ ವಿಷಯ ಏನ್ ಹೇಳು. ನಂಗೆ ಕೆಲವು ಪ್ರಶ್ನೆಗಳಿದೆ. ಇನ್ನಾದ್ರೂ ನಿನ್ ಸುಳ್ಳಿನ ಮುಖವಾಡನ ಕಳ್ಚಿ ನನ್ನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡು. ನಮ್ಮಕ್ಕ ಅಂಬಿಕಾನ ಚಿಕ್ಕವಳಿರುವಾಗ್ಲೇ ನಿನ್ ಜೊತೆಗೆ ಯಾಕೆ ಕರ್ಕೊಂಡೋದೆ? ಬಾಸು ಮತ್ತೆ ಅಂಬಿಕಾ ಅಕ್ಕ ಇಬ್ರನ್ನು ಭೇಟಿ ಮಾಡಿಸಿ ಪ್ರೀತಿ ಹುಟ್ಟಿಸಿ ಮದ್ವೆ ಆಗೋ ರೀತಿ ಯಾಕೆ ಮಾಡ್ದೆ ಮಾಡ್ಬೇಕಾ? ಅವರಿಬ್ರಿಗೂ ಹುಟ್ಟಿನ ಮಗು ಅಂದ್ರೆ ಪುಟ್ ಮೇಡಮ್ನ ನಿನ್ ಮಾಂತ್ರಿಕ ಶಕ್ತಿಗೆ ಬಲಿ ಕೊಡಕ್ಕೆ ಅನುಕೂಲ ಆಗ್ಲಿ ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡಿದ್ದು. ಬಾಯ್ ಬಿಡು ಮಾಡ್ಬೇಕಾ? ಏನ್ ಹೇಳ್ತಾ ಇದ್ಯಾ ದುರ್ಗಾ? ನಿಂಗಿದೆಲ್ಲ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ದಿದೆಲ್ಲ ನಿನ್ಗೆ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಪ್ರತಿಯೊಂದು ಸತ್ಯನೂ ನನಗೆ ಗೊತ್ತು. ಪುಟ್ ಮೇಡಮ್ಗೆ ನೀನ್ ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಅನ್ನೋ ರಹಸ್ಯ ಬಯಲಾಗಿದೆ. ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ನಾನು ಇಲ್ಲಿ ಬಂದಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆಯೋದಕ್ಕೆ ನಾನು ಬಂದಿದ್ದೀನಿ.